ಹೇ ಹಾಯ್ ನಮಸ್ತೆ, ನಾನು ನಿಮ್ಮ ನಾಯ್ಕ ಹುಡುಗಿ ದೀಪ. ಸೊ ಏನಪ್ಪ ಇವಳು ವಿಡಿಯೋ ಎಲ್ಲಿ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ನಾನಿವತ್ತು ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂತ. ಸೊ ನಾನು ಏನು ಮಾಡ್ತಿದ್ದೀನಿ ಅನ್ನೋದೆಲ್ಲ ನಾನು ತೋರಿಸ್ತೀನಿ. ನಾನು ಮಾಡೋದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಎಲ್ಲದೂ ತೋರಿಸ್ತಾ ಹೋಗ್ತೀನಿ ಒಂದೊಂದೇ. ಬನ್ನಿ ಲೆಟ್ಸ್ ಗೋ ಮಾಡೋಣ ಆಯಿತಾ. ಅಂತ ಅಂದರೆ ಫಸ್ಟು ಬೇಳೆ ಸಾಂಬಾರು ಮಾಡೋದು ಹೇಳ್ತೀನಿ, ಆಮೇಲೆ ಟೊಮೆಟೊ ಗೊಜ್ಜು ಮಾಡೋದು ಹೇಳ್ತೀನಿ. ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಅಡುಗೆ ಮಾಡಲಿಕ್ಕೆ. ಒಂದು ಟೊಮೆಟೊ, ಒಂದು ಈರುಳ್ಳಿ, 4 ಹಸಿಮೆಣಸು, 3 4 5 ಪೀಸು ಬೆಳ್ಳುಳ್ಳಿ, ಆಮೇಲೆ ಆಲೂಗೆಡ್ಡೆ, ನುಗ್ಗೆಕಾಯಿ ಸಾಂಬಾರಿಗೆ. ಇಷ್ಟು ಸಾಂಬಾರಿಗಾದರೆ ಸಾಂಬಾರು ಮಾಡಲಿಕ್ಕೆ ಪಾತ್ರೆ ಇಟ್ಟಿದ್ದೀನಿ. ಸೊ ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ನಾವು ಇಚ್ಚಿಟ್ಕೊಂಡಿರೋ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಡೋಣ. ಸೊ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡ್ಬೇಕು. ಸ್ವಲ್ಪ ತಣಿಬೇಕಲ್ವ, ಇದು ಗೌರ್ನಿಷ್ ಆದ ತಕ್ಷಣ ಎತ್ತಿಟ್ಕೊಂಡ್ರೆ ಮಸಾಲೆ ರುಬ್ಬಲಿಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ರೈಟ್ ಅಂದಷ್ಟೇ ತೆಗೆದಿಟ್ಕೋಬೇಕು. ಇಷ್ಟು ಮಾಡ್ತಿದ್ದಂಗೆ ನಾವು ವೆಜಿಟೇಬಲ್ಸ್ ಬೇಯಿಸ್ಲಿಕ್ಕೆ ಹಾಕೋಣ. ಮಸಾಲೆ ರುಬ್ಬಕ್ಕೆ 1 ಸ್ಪೂನು ಸಾಂಬಾರು ಪೌಡ್ರು, ಮತ್ತು ಗರಂ ಮಸಾಲ 2 ಹಾಕ್ಬಿಟ್ಟು ಮಿಕ್ಸ್ಬಿಟ್ರೆ ಮಸಾಲೆ ರೆಡಿ ಆಗುತ್ತೆ. ಸೊ ಮಿಕ್ಸ್ಕೊಂಡು ಬಂದು ಸಿಗ್ತೀವಿ. ಸೊ ಇವಾಗ ನಾವು ತರಕಾರಿ ಬೇಯಿಸ್ಕೊಂಡಿದ್ದೀವಲ್ಲ, ಇದು ಏನದು ನುಗ್ಗೆಕಾಯಿ, ಆಲೂಗಡ್ಡೆ ಎಲ್ಲ. ಸೊ ಹಾಕ್ಬಿಡೋಣ. ಹಾಕ್ಬಿಟ್ಟು ಈಗ ಇದಕ್ಕೆ ಮತ್ತೆ ಮಸಾಲೆ ಹಾಕೋಣ. ರುಬ್ಕೊಂಡಿರೋ ಮಸಾಲೆ ನುಣ್ಣಗೆ ಮಾಡ್ಕೋಬೇಕು. ಹಾಕ್ಬಿಟ್ರೆ ಈಗ ಸಾಂಬಾರು ರೆಡಿ. ಈಗ ಸ್ವಲ್ಪ ಉಪ್ಪು ಎಲ್ಲ ನೋಡಿಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ನೋಡಬೇಕು. ಸೊ ನಮಗೆ ಸ್ವಲ್ಪ ಕುದಿ ಬಂದಮೇಲೆ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಮಿಕ್ಸಿದ್ರೆ ಸಾಂಬಾರು ರೆಡಿ. ನೋಡಿ, ಸಾಂಬಾರು ರೆಡಿ ಆಯಿತು. ಸೊ ಇವಾಗ ರೈಸ್ಗೆ ಹಾಕ್ಕೊಂಡು ಊಟ ಮಾಡೋದಷ್ಟೇ. ಯಾರಿಗಾದ್ರೂ ಕ್ವಿಕ್ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಿನ್ಬಿಟ್ಟು ಸಿಗೋಣ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.